ಎಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಕೃಷಿಗೆ ಸ್ವಾಗತ. ನಾವು ಮತ್ತೊಂದು ಈಗ ಪಂಚತರಂಗಿಣಿ ಯೋಜನೆಯಲ್ಲಿ ಒಂದು 3 ಎಕರೆ ತೋಟವನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಿದ್ದೇವೆ. ಈ ತೋಟದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ಮೊದಲನೇದಾಗಿ ಅಡಿಕೆಯಿಂದ ಅಡಿಕೆಗೆ 9 ಅಡಿಯ ಅಂತರವನ್ನು ಕೊಟ್ಟಿದ್ದೇವೆ. ಈ ತೋಟದಲ್ಲಿ ನಾವು ಅಡಿಕೆಯಿಂದ ಅಡಿಕೆ 9 ಅಡಿ ಅಂತರ, ಅದರ ಮಧ್ಯದಲ್ಲಿ ಒಂದು ಬಾಳೆ ಸಸಿನ ಹಾಕಿದ್ದೀವಿ. ನಮ್ಮ ಹಳೆ ತೋಟದಲ್ಲಿ ನಾವು ಬಾಳೆ ದಿಂಡನ್ನು ತಂದು ಹಾಕಿದ್ದೆ. ಅದು ಅಷ್ಟೊಂದು ಪರಿಣಾಮಕಾರಿ ಬರದೇ ಇರೋ ಕಾರಣ ನಾನು ಸಸಿ ತರಿಸಿದ್ದೀನಿ. ಜೈನ್ ಕಂಪ್ನಿದು ಬೆಂಗಳೂರಿಂದ ನೆಲಮಂಗಲದ ಹತ್ರ ಸಸಿ ತರಿಸಿದ್ದೀವಿ. ಸೊ 2 ಅಡಿಕೆ ಸಸಿಗಳ ಮಧ್ಯೆ ಒಂದು ಬಾಳೆನ ಹಾಕಿದ್ದೀವಿ. ಮತ್ತು ಅದೇ ಇದು ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ 2 ಅಡಿಕೆ ಸಸಿಗಳ ಮಧ್ಯದಲ್ಲಿ ಒಂದು ಪಪ್ಪಾಯ ಹಾಕಿದ್ದೀವಿ. ಪಪ್ಪಾಯನ 2 ಅಡಿಕೆ ಮಧ್ಯದಲ್ಲಿ ಹಾಕಿದ್ದೀವಿ. ಪಪ್ಪಾಯ ಸಾಲಿನಲ್ಲಿ 2 ಪಪ್ಪಾಯಿಗಳ ಮಧ್ಯದಲ್ಲಿ ಒಂದು ನುಗ್ಗೆನ ಹಾಕಿದ್ದೀವಿ, ನುಗ್ಗೆ ಸಸಿಯನ್ನು, ಮುರಿಂಗನ. ಈ ರೀತಿ ನಾವು ಪಂಚತರಂಗಿಣಿ ಯೋಜನೆಯಲ್ಲಿ ಸಸಿಗಳನ್ನ ಸಂಯೋಜನೆ ಮಾಡಿದ್ದೀವಿ. ಈ ಅಡಿಕೆ ಸಸಿನ ಹಾಕಿ ನಾವು ಸುಮಾರು ಒನ್ ವೀಕ್ ಆಗ್ತಾ ಬಂತು. ಮತ್ತು ಈ ಪಪ್ಪಾಯಿ ಮತ್ತು ಬಾಳೆ ನುಗ್ಗೆನ 2 ದಿನಗಳ ಹಿಂದೆ ಹಾಕಿದ್ದೀವಿ. ಯಥೇಚ್ಛಾಗಿ ಮಳೆ ಆದ್ದರಿಂದ ಈ ಬಾಳೆ ಸ್ವಲ್ಪ ಕೊಳೆತಿರೋ ಸ್ಥಿತಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಅದಕ್ಕೆ ಬೇವಿನ ಎಣ್ಣೆನ ಮಿಶ್ರಣ ಮಾಡಿಬಿಟ್ಟು ಗಿಡದ ಸುತ್ತ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಾಳೆ ಸಸಿನ ನಾನು ಈ ಸತಿ ಸಸಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕಂದುಗಳು ಇಟ್ಟಾಗ ನನಗೆ ಅಷ್ಟೊಂದು ಸರಿಯಾದ ರೀತಿಲಿ ಬರಲಿಲ್ಲ. ಅದೇ ರೀತಿ ಪಪ್ಪಾಯ ಬಂದ್ಬಿಟ್ಟು ಲಾಸ್ಟ್ ಟೈಮು ನಾನು 15 ಅಂತ ಹೇಳ್ಬಿಟ್ಟು ನಂಬರ್ 15 ಹಾಕಿದ್ದೆ. ಬಟ್ ಎಲ್ಲ ಗಿಡಗಳು ಸರಿಯಾದ ರೀತಿಯಲ್ಲಿ ಕಾಯಿ ಕಚ್ಚದೇ ಇರೋದ್ರಿಂದ ಈ ಸತಿ ನಾನು WC ವೆಲ್ಕಮ್ 46 ಅಂತ ಹೇಳ್ಬಿಟ್ಟು ಒಂದು ಹೊಸ ತಳಿ ಇದೆ. ಈ ತಳಿನ ನಾನು ಈ ಸತಿ ಪ್ರಯತ್ನ ಮಾಡ್ತಾಯಿದ್ದೀನಿ, ಹಾಕಿದ್ದೀನಿ. ಅಂದರೆ ಈ ತಳಿದು ವಿಶೇಷ ಏನಂದರೆ ಇದು ಯಥೇಚ್ಛಾಗೆ ನಮಗೆ ಕಾಯಿ ಸೆಟ್ಟಿಂಗ್ ಕೊಡುತ್ತೆ, ಹೀಲ್ಡಿಂಗ್ ಕೊಡುತ್ತೆ. ಅದ್ರ ಜೊತೆಗೆ ಇದು ಕೂಡ ನಮಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಇದಕ್ಕೆ ಜಾಸ್ತಿ ರೋಗ ಬರಲ್ಲ. ಅದೇ ರೀತಿ ನಾನು ಮುರಿಂಗ ಅಂದರೆ ನುಗ್ಗೆನ ನಾವು GKVKಯಿಂದ ಸೀಡ್ಸ್ ತೊಗೊಂಬಂದಿದ್ದೆ. ನಾನು GKVKಯಿಂದ ಸೀಡ್ಸ್ ಅಂದ್ಬಿಟ್ಟು ನಾವೇ ನರ್ಸರಿ ಮಾಡಿಕೊಂಡು ಅದನ್ನೇ ಸಸಿಗಳನ್ನ ಮಾಡಿಕೊಂಡು ಸಸಿಗಳನ್ನ ಹಾಕಿದ್ದೀನಿ. ಈ ರೀತಿ ಸುಮಾರು 3 ಎಕರೆ ತೋಟನ ಹೊಸದಾಗಿ ಸಂಯೋಜನೆ ಮಾಡಿದ್ದೀನಿ. ಇದರಲ್ಲಿ ಅಡಿಕೆ, ಪಪ್ಪಾಯ, ಬಾಳೆ ಮತ್ತು ನುಗ್ಗೆ, ಈ ಥರ 4 ಥರದ ಸಸಿಗಳನ್ನ ನಾನು ಈಗ ಸಂಯೋಜನೆ ಮಾಡಿಬಿಟ್ಟು ನಾಟಿ ಮಾಡಿಸಿದ್ದೀನಿ. ಇದರ ಮಧ್ಯೆ ಮುಂದಿನ ದಿನಗಳಲ್ಲಿ ಏನು ನಾವು 2 ಅಡಿಕೆ ಸಸಿಗಳ ಮಧ್ಯೆ ಒಂದು ಪಪ್ಪಾಯ ಬಂದಿದೆ. ಆ ಪಪ್ಪಾಯ ಮತ್ತು ಅಡಿಕೆ ಈ 2ರ ಮಧ್ಯೆ 4 ಅಡಿ ಅಂತರ ಇದೆಯಲ್ಲ, ಆ ಅಂತರದಲ್ಲಿ ನಾವು ಮುಂದಿನ ದಿನಗಳೇ ಅರಿಶಿನ ಹಾಕಬೇಕಂತ ಹೇಳ್ಬಿಟ್ಟು ಒಂದು ಪ್ಲಾನಿಂಗ್ ಇದೆ. ಅದು ನಾನು ಯಾವಾಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ರೀತಿ ನಾವು ಗಿಡಗಳ ಸಂಯೋಜನೆ ಜೊತೆಗೆ ಈ ಏನು ನಮ್ಮ ಹೊಲ ಕಾಣ್ತಾ ಇದೆಯಲ್ಲ, ಈ ಬಾರ್ಡ್ರಲ್ಲಿ ಅಂದರೆ 4 ಬಾರ್ಡ್ರಲ್ಲಿ ಕೂಡ ನಾವು ಗ್ಲಿಸಿಡಿಯನ್ನು ನಾಟಿ ಮಾಡಿದ್ದೀನಿ. ಗ್ಲಿಸಿಡಿಯ ಏನಕ್ಕೆ ಮಾಡಿದ್ದೀನಿ ಅಂದರೆ ಹೊಲದ ಸುತ್ತ ನಮಗೆ ಬಾಳೆಗೆ ಯಥೇಚ್ಛಾಗಿ ಮಳೆ ಅಂದರೆ ಗಾಳಿ ಆದಾಗ ಆ ಗಾಳಿನ ತಡೆ ಹಿಡಿಯುತ್ತೆ, ಒಂದನೇದು. ಎರಡನೇದಾಗಿ ಯಥೇಚ್ಛಾಗಿ ನಮಗೆ ಹಸಿರೆಳೆ ಗೊಬ್ಬರನ ನಾವೇ ನಮ್ಮ ಹೊಲದಲ್ಲೇ ರೆಡಿ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಗ್ಲಿಸಿಡಿಯನ್ನು ಬದುವಿನ ಸುತ್ತ ಅಂದರೆ ಹೊಲದ ಬದುವು ಏನಿದೆಯಲ್ಲ, ಬದುವಿಗೆ ನಾನು ಗ್ಲಿಸಿಡಿನ ನಾಟಿ ಮಾಡ್ಕೊಂಡಿದ್ದೀನಿ. ಗ್ಲಿಸಿಡಿಯ ಕೂಡ ಸೀಡ್ಸ್ ತಂದುಬಿಟ್ಟು ನಾವೇ ನರ್ಸರಿ ಮಾಡಿಕೊಂಡು ಗ್ಲಿಸಿಡಿನ ಹಾಕ್ಕೊಂಡಿರೋದು. ಮತ್ತು ಏನು ನಾವು ಈ ಗಿಡಗಳನ್ನ ನಾಟಿ ಮಾಡಿದ್ದೀವಲ್ಲ, ಇದಕ್ಕಿಂತ ಮುಂಚೆ ನಾವು ಡಯಾಂಚನ ಅಂದರೆ 1 ಎಕರೆಗೆ ಸರಿಸುಮಾರು ಒಂದು 15 kg ಡಯಾಂಚನ ನಾನು ಎರಿಚ್ಬಿಟ್ಟು 45 to 50 days, ಆಲ್ಮೋಸ್ಟ್ 60 days ತನಕ ವೇಟ್ ಮಾಡಿ ಯಾವಾಗ ಫ್ಲವರಿಂಗ್ ಬರುತ್ತೋ ಆ ಟೈಮಲ್ಲಿ ನಾನು ಕಲ್ಟಿವೇಷನ್ ಹೊಡಿಸಿದ್ದೀನಿ. ಅಂದರೆ ರೋಟ್ರೋವೇಟ್ರ್ ಹೊಡಿಸ್ಬಿಟ್ಟು ಭೂಮಿ ಒಳಗಡೆ ಹಸಿರೆಳೆ ಗೊಬ್ಬರನ ಯಥೇಚ್ಛಾಗಿ ಸೇರೋ ಹಾಗೆ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಇನಿಷಿಯಲ್ ಸ್ಟೇಜಲ್ಲಿ ನಾವು ಏನು ಕೆಮಿಕಲ್ ಫಾರ್ಮಿಂಗ್ ಮಾಡಿಬಿಟ್ಟು DAP ಯೂರಿಯಾ ಹಾಕಿರ್ತೀವಿ, ಭೂಮಿ ನ್ಯಾಚುರಲ್ ಫಾರ್ಮಿಂಗ್ ಹೋದ ತಕ್ಷಣ ಅದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದಕ್ಕೋಸ್ಕರನೇ ಯಥೇಚ್ಛಾಗಿ ನಾವು ಹಸಿರೆಳೆ ಗೊಬ್ಬರನ ಇಲ್ಲ ಮತ್ತು ಏನು ಆರ್ಗ್ಯಾನಿಕ್ ಕಾರ್ಬನ್ನ ನಾವು ಭೂಮಿ ಒಳಗೆ ಸೇರಿಸ್ತಾ ಹೋದಾಗೆಲ್ಲ ಭೂಮಿ ಆದಷ್ಟು ಬೇಗ ಫಲವತ್ತತೆನ ತಗೊಳ್ಳುತ್ತೆ. ಇದು ಒಂದು ವಿಧಾನ ನಾನು ಫಸ್ಟಿಗೆ ಮಾಡಿದ್ದೀನಿ. ಮತ್ತೊಂದು, ನಾನು ಪ್ರತಿ ಗಿಡದ ಕೆಳಗಡೆ ಒಂದೊಂದು ಎಕ್ಕೆ ಎಲೆನ ಇಟ್ಬಿಟ್ಟು ನಾಟಿ ಮಾಡಿದ್ದೀನಿ. ಎಕ್ಕೆ ಎಲೆ ಇಡುವ ಕಾರಣ ಏನಂತಂದರೆ ಯಾವುದೇ ರೋಗ ರುಜಿನಗಳು ಭೂಮಿಯಿಂದ ಸಸಿಗೆ ಬರುವುದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನೇನು ನಾವು ಗಿಡಗಳಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ ಅಂತೆ.
ಧನ್ಯವಾದಗಳು.